ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಮಳೆಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರಿದಂತಹ ಭಾರೀ ಮಳೆಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಮಡಿಕೇರಿ ತಾಲೂಕು ಭಾಗಮಂಡಲದ ತ್ರಿವೇಣಿ ಸಂಗಮ ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿ ವ್ಯಾಪ್ತಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಮಳೆಗೆ ಮೈದುಂಬಿ ಹರಿತಾ ಇವೆ ಕಾವೇರಿ, ಕನ್ನಿಕೆ, ಸುಜೋತಿ ನದಿಗಳು. ಹೊಸದಾಗಿ ನಿರ್ಮಿಸಿದ್ದಂತಹ ಉದ್ಯಾನವನ ಸಂಪೂರ್ಣವಾಗಿ ಮುಳುಗಡೆಯಾಗಿರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಭಗಂಡೇಶ್ವರ ದೇಗುಲದ ಆವರಣಕ್ಕೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ರೀತಿ ಒಂದು ವೇಳೆ ಮಳೆ ಮುಂದುವರೆದಿದ್ದೇ ಆದಲ್ಲಿ ಉದ್ಯಾನವನದಲ್ಲಿ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ ಭಕ್ತರು. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಮಳೆ ಸುರಿದಿದ್ದು, ಅದರಲ್ಲೂ ನಿನ್ನೆಯಿಂದ ಸಾಕಷ್ಟು ಮಳೆಯ ಆರ್ಭಟ ಆಗ್ತಾ ಇರೋಂಥದ್ದು. ಪರಿಣಾಮವಾಗಿ ಈಗಾಗಲೇ ಭಾಗಮಂಡಲದ ತ್ರಿವೇಣಿ ಸಂಗಮ ಮುಳುಗಡೆ ಆಗಿರೋಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಸುವರ್ಣ ನ್ಯೂಸ್ ಕೂಡ ಈ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ನ ಕೂಡ ನಿಮಗೆ ತೋರಿಸ್ತಾ ಇರೋಂಥದ್ದು. ಸೊ ಈಗಾಗಲೇ ಇಲ್ಲಿರೋ ತ್ರಿವೇಣಿ ಸಂಗಮದ ಈ ಒಂದು ಉದ್ಯಾನವನ ಏನಿತ್ತು, ಹೊಸದಾಗಿ ಮಾಡಿರೋಂತಹ ಉದ್ಯಾನವನ, ಅವೆಲ್ಲವೂ ಕೂಡ ಮುಳುಗಡೆ ಆಗೋಗಿದೆ. ಸೊ ಆ ಮುಂಭಾಗದಲ್ಲಿರುವಂತಹ ಏನು ತ್ರಿವೇಣಿ ಸಂಗಮ ಸ್ನಾನಘಟ್ಟ ಇದು, ಆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗೋಗಿರೋ ಅಂತಹದ್ದು. ಸೊ ಅದರಿಂದ ಇನ್ನು ಮುಂದೆ ಹೋದರೆ ಅಲ್ಲಿ ನಮಗೆ ಕಾವೇರಿ, ಸುಜೋತಿ ಮತ್ತು ಕನ್ನಿಕೆ ಮೂರು ಕೂಡ ಸಂಗಮ ಆಗುವಂಥ ಆ ಸಂಗಮ ಸ್ಥಳ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿ ಕಾವೇರಿ ಹರಿತಾ ಇರೋಂಥದ್ದು ಕೂಡ ಕಾಣುತ್ತೆ. ಸೊ ಇಲ್ಲಿ ಪಿಂಡ ಪ್ರದಾನ ನಡೀತಾ ಇತ್ತು, ಆ ಪಿಂಡ ಪ್ರದಾನ ಮಾಡಲಿಕ್ಕೆ ಈಗ ಸಾಧ್ಯ ಆಗ್ತಾ ಇಲ್ಲ. ಆ ಭಾಗದಲ್ಲಿರುವಂತಹ ಪಿಂಡ ಪ್ರದಾನದ ಆ ಸ್ಥಳಗಳೇನಿದೆ ಅವೆಲ್ಲವೂ ಕೂಡ ಮುಳುಗಡೆ ಆಗಿರೋಂಥದ್ದು ಕೂಡ ನಮಗೆ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಈಗ ನೀರು ಹರಿತಾ ಇರೋಂಥದ್ದು. ಮುಡಿಯನ್ನು ಕೊಡುವಂತಹ ಕಟ್ಟಡ ಎಲ್ಲ ಇದ್ದು ಆ ಭಾಗದಲ್ಲೂ ಕೂಡ ಎಲ್ಲವೂ ಕೂಡ ಜಲಾವೃತ ಆಗ್ತಾ ಇದೆ. ಸೊ ಇದೇ ರೀತಿಯಾಗಿ ಮುಂದುವರೆದಂತಹ ಆದಲ್ಲಿ, ಮಳೆ ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದಲ್ಲಿ ಇನ್ನಷ್ಟು ನೀರಿನ ಪ್ರಮಾಣ ಏರಿಕೆ ಆಗುತ್ತೆ. ಹಾಗೆ ನಮ್ಮ ಎಡಭಾಗಕ್ಕೆ ನೋಡಿದ್ರೆ, ಸೊ ಎಡಭಾಗದಲ್ಲಿ ಇರುತ್ತಿರುವಂತಹ ಸುಜೋತಿ ಏನಿದೆ, ಸುಜೋತಿಯಲ್ಲೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಿರೋಂತಹದ್ದು. ಸೊ ಅಂದರೆ ಈ ನೀರಿನ ಪ್ರಮಾಣ ಇದೇ ರೀತಿ ಏರಿಕೆ ಆದಂತಹ ಆದಲ್ಲಿ, ಸೊ ನಮ್ಮ ಹಾಗೆಯೇ ಹಿಂಭಾಗಕ್ಕೆ ನೋಡಿದ್ರೆ ಅಲ್ಲಿ ಭಗಂಡೇಶ್ವರ ದೇವಾಲಯ ಇದೆ. ಸೊ ಭಗಂಡೇಶ್ವರ ದೇವಾಲಯ ಕೂಡ ಸೊ ಆ ಜಲಾವೃತ ಆದಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಯಾವಾಗ ಸುತ್ತಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆಯೋ, ಸೊ ಆ ಸಂದರ್ಭಕ್ಕೆ ಭಗಂಡೇಶ್ವರ ದೇವಾಲಯದ ಮುಂಭಾಗದ ಆವರಣ ಏನಿದೆ ಅಲ್ಲಿಗೂ ಕೂಡ ನೀರು ನುಗ್ಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಒಟ್ಟಿನಲ್ಲಿ ಕೊಡಗಿನಲ್ಲಿ ನಿರಂತರವಾಗಿ ಕಳೆದ 2 ದಿನಗಳಿಂದ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗ್ತಿರೋಂತಹದ್ದು. ಸೊ ಸಾಕಷ್ಟು ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತನೂ ಕೂಡ ಜಿಲ್ಲೆಯ ಎಲ್ಲ ತಾಲೂಕುಗಳ ಇಡೀ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ರಜೆಯನ್ನು ಕೂಡ ಇವತ್ತಿಗೆ ಘೋಷಣೆ ಮಾಡಿರೋಂತಹದ್ದು. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದ್ದರೆ ಇದು ರೈತಾಪಿ ವರ್ಗೂ ಕೂಡ ಸಾಕಷ್ಟು ಸಂತಸವನ್ನು ತಂದಿರೋಂತಹ ವಿಷಯನೇ ಅಂತೇಳಿ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.